ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 19ನೇ ಪ್ರಶ್ನೆ, ಪ್ರಾಚೀನ ಭಾರತದ ನಾಗರಿಕತೆಗಳು ಎನ್ನುವಂತಹ ಚಾಪ್ಟರ್ ಇಂದ ಹರಪ್ಪ ನಗರದ ಯೋಜನೆಯನ್ನ ವಿವರಿಸಿ ಅಂತ ಕೇಳಿದ್ದಾರೆ. ಹರಪ್ಪ ನಗರದಲ್ಲಿ 2 ಅಥವಾ ಅದಕ್ಕಿಂತ ಹೆಚ್ಚಿನ ಭಾಗಗಳನ್ನ ನಾವು ಕಾಣಬಹುದು. ಓಕೆನಾ? ಹರಪ್ಪದಲ್ಲಿ 2 ಅಥವಾ ಹೆಚ್ಚಿನ ಭಾಗ. ಪಶ್ಚಿಮದ ಭಾಗವು ಅತ್ಯಂತ ಕಿರಿದಾಗಿದ್ದು ಎತ್ತರದಲ್ಲಿ ಇದೆ. ಇದನ್ನ ಕೋಟೆ ಎಂದು ಕರೆಯಲಾಗಿದೆ. ಓಕೆ, ಕೋಟೆ ಎಂದು ಕರೆಯಲಾಗಿದೆ. ಅದೇ ರೀತಿ ಪೂರ್ವದ ಭಾಗವು ವಿಶಾಲವಾಗಿದ್ದು, ಇಲ್ಲಿ ನೋಡ್ತಾ ಇದ್ದೀರಾ, ತಗ್ಗಿನಲ್ಲಿ ಇದೆ. ಇವುಗಳನ್ನ ಜನರು ಗ್ರಾಮ ಎಂದು ಕರೆದಿದ್ದಾರೆ. ಕೆಳಗಿನ ಗ್ರಾಮ ಎಂದು ಕರೆದಿದ್ದಾರೆ. ಪ್ರತಿಯೊಂದು ಭಾಗದ ಸುತ್ತಲೂ ಸುಟ್ಟ ಇಟ್ಟಿಗೆಗಳ ಗೋಡೆಗಳನ್ನ ಅವರು ನಿರ್ಮಿಸಿದ್ದರು. ಈ ಇಟ್ಟಿಗೆಗಳು ಪರಸ್ಪರ ಬೆಸೆದುಕೊಳ್ಳುವಂತೆ ಅಳವಡಿಸಿದ್ದರಿಂದ ಇವು ಗೋಡೆಯು ಹೆಚ್ಚು ಭದ್ರವಾಗಿತ್ತು. ಈ ಇಟ್ಟಿಗೆಗಳನ್ನ ಪರಸ್ಪರ ಬೆಸೆದುಕೊಳ್ಳುವಂತೆ ನಿರ್ಮಿಸಿದ್ದರಿಂದ ಇಟ್ಟಿಗೆಗಳು ಗೋಡೆಗಳು ತುಂಬಾ ಭದ್ರವಾಗಿತ್ತು ಅಲ್ವಾ? ಓಕೆ, ಅದೇ ರೀತಿ ಸುಟ್ಟ ಇಟ್ಟಿಗೆಗಳ ಬಳಕೆ ಆ ಸಂಸ್ಕೃತಿಯ ಉನ್ನತಿಯನ್ನ ಸೂಚಿಸುತ್ತದೆ. ಈ ರೀತಿ ಸುವ್ಯವಸ್ಥಿತವಾಗಿ ನಗರಗಳನ್ನ ಅವರು ನಿರ್ಮಿಸಿದರು. ಈ ನಗರಗಳಲ್ಲಿ 2 ಅಥವಾ ಹೆಚ್ಚಿನ ಭಾಗಗಳನ್ನ ನೀವು ಕಾಣಬಹುದು. ಪೂರ್ವದ ಭಾಗವು ಕಿರಿದಾಗಿತ್ತು, ಎತ್ತರದಲ್ಲಿತ್ತು. ಇದನ್ನ ಕೋಟೆ ಎಂದು ಕರೆದಿದ್ದಾರೆ. ಅದೇ ರೀತಿ ಪಶ್ಚಿಮದ ಭಾಗವು ಕಿರಿದಾಗಿತ್ತು, ಎತ್ತರದಲ್ಲಿತ್ತು, ಕೋಟೆ ಎಂದು ಕರೆದಿದ್ದಾರೆ. ಪೂರ್ವದ ಭಾಗವು ವಿಶಾಲವಾಗಿ ತಗ್ಗಿನಲ್ಲಿದ್ದರಿಂದ ಇದನ್ನು ಗ್ರಾಮ ಅಥವಾ ಕೆಳಗಿನ ಗ್ರಾಮ ಎಂದು ಕರೆಯಲಾಗಿದೆ. ಪ್ರತಿಯೊಂದು ಭಾಗದ ಸುತ್ತಲೂ ಸುಟ್ಟ ಇಟ್ಟಿಗೆಗಳ ಗೋಡೆ ಇದೆ. ಈ ಗೋಡೆ ತುಂಬಾ ಭದ್ರವಾಗಿತ್ತು. ಓಕೆನಾ? ಸೊ ಸುಟ್ಟ ಇಟ್ಟಿಗೆಗಳು, ಈಗಲೂ ಕೂಡ ಸುಟ್ಟ ಇಟ್ಟಿಗೆಗಳಿಂದ ಕಟ್ಟಡ ನಿರ್ಮಾಣಗಳನ್ನ ಮಾಡ್ತಾರೆ ಅಲ್ವಾ? ಸೊ ಆಗಿನ ಕಾಲದಲ್ಲಿ ಅವರು ಇದರ ಬಳಕೆಯು ಆ ಸಂಸ್ಕೃತಿಯ ಉನ್ನತಿಯನ್ನ ಸೂಚಿಸುತ್ತೆ. ಓಕೆ ಮಕ್ಕಳೇ, ಥ್ಯಾಂಕ್ ಯು.